ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರಿಗೆ ಕಣ್ಣೆದುರಿಗೆ ಬೆಳಗಾದ ನನಗೇನು ಆ ವಿಚಾರ? ಪುರುಷೋತ್ತಮ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಚಕ್ರವರ್ತಿಯಾಗಬೇಕಾಗಿರುವ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಗೋಪಾಲ ಪುರುಷೋತ್ತಮನೇ. ಅವನ ನೆಟ್ಟಗೆ ನನ್ನರ ಮನೆಗೆ ಬಾರದೆ ದಾಸೇ ಪುತ್ರನಾದ ವಿದುರನ ಮುರುಕು ಜೋಪಡಿಗೆ ಹೋದನು. ಎಷ್ಟೇ ಆಗಲಿ ಆತನ ಕಳ್ಳ ಕೃಷ್ಣ ಎಲ್ಲಿ ಹೋದೀತು ಆತನ ಯಾದವ ಬುದ್ಧಿ. ಆತನು ನೇರವಾಗಿ ನನ್ನರ ಮನೆಗೆ ಬರುವನೆಂದು ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿ ಬಾರದೆ ಹೋದ. ಹೋಗಲಿ ಬಿಡಿ. ದುರ್ಯೋಧನ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನು ರಾಯಭಾರಿಯಾಗಿ ಬರುತ್ತೇನೆ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಯಾರು? ಚಿಕ್ಕಪ್ಪ ವಿದುರ ಮಹಾಶಯರು ಆ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾಗಬೇಕಾಗಿರುವ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೇ? ಅದನ್ನು ಅನುಸರಿಸಿಕೊಡಬೇಕೇ? ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವು. ರೋಗಿಗೆ ಅಪತ್ಯವೂ ರಚಿಸುವಂತೆ ಪಥ್ಯ ಎಂದೂ ರಚಿಸುವುದಿಲ್ಲ. ಅಲ್ಲದೆ ನಿನ್ನ ಬುದ್ಧಿ ವಿಕಲ್ಪವಾಗಿರುವುದು. ವಿದುರ ದಾಸಿ ಪುತ್ರ ನೀತಿ ವಚನ ಅನಾವಶ್ಯಕ. ಸಹೋದರ ದುಶಾಸನ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರದೂಡು. ಇದರನ್ನು ಅಪಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲು ಸಹಾಯವನ್ನು ಕಳೆದುಕೊಂಡಿವೆಲ್ಲ. ಈತನು ಧನುರ್ಧಾರಿಯಾಗಿ ನಿಂತಿದ್ದರೆ ಮೂರು ಲೋಕದಲ್ಲಿ ಜಯಿಸಬಲ್ಲ ವೀರರು ಯಾರು ಇರ್ತಿದ್ದರು?
ಕರ್ಣ ಧಿಕ್ಕಾರವನ್ನು ಸಹಿಸಿದ ಧೈರ್ಯವಾಗಿರು ಕರ್ಣ. ಆಗಬಹುದು ಮಿತ್ರ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತಹವರನ್ನು ಕೂಡಲೇ ಸಭೆಯಿಂದ ಹೊರದೂಡಬೇಕಾಗಿತ್ತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದಿದ್ದರು. ಸಿದ್ಧವಿದೆಯೇ? ಸಿದ್ಧವಿದೆ ಅಣ್ಣ. ಎಲ್ಲಿ ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆ. ತೆಗೆದುಕೋ ಅಣ್ಣ. ವೃಷ್ಟಿಕುಲಾಬ್ಧಿ ಚಂದ್ರ ಯದುಕುಲಾನ್ವಯ ಕೀರ್ತಿ ಸಾಂದ್ರ ಸುಪ್ರಕಾಶ ಸಜ್ಜನ ಹೃದಯ ನಿವಾಸ ಮಧುರ ಮಂದಸ್ಮಿತ ಚಾರುದರ ಹಾಸ ಷೋಡಶ ಸಹಸ್ರಮಾನಿನಿ ಮನೋಹರ ಗೋಕುಲ ವಿಹಾರಿ ಪಾಂಡವ ನಾಯಕಾರಿ ಯದುನಂದನಿಗೆ ಬಹುಪರ ಬಹುಪರ ಬಹುಪರ. ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ದುರಭಿಮಾನಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವುದಿಲ್ಲ. ತಾನಾಗಿ ನಮಸ್ಕರಿಸುವಂತೆ ಮಾಡಿದ ಯೋಗಮಾಯಿ ಚಕ್ರವರ್ತಿ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಹೌದೌದೌದು, ನನಗೂ ಅದೇ ಸಂದೇಹ. ಯಾರಿಗೂ ಶಿರಭಾಗದ ಈ ನಮ್ಮ ಕುರು ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನು ಅಥವಾ ಉರುಳಿ ಬಂದನು, ಎಲ್ಲವೋ ಕೃಷ್ಣ. ಇಲ್ಲಿ ಮಂತ್ರಗಳ ಆಟ ಈ ನಮ್ಮ ಕುರು ಸಾರ್ವಭೌಮನದೇ. ಎಲ್ಲವೋ ಧೂಳಿಮಯವಾದಂತೆ. ಅಟ್ಟಹಾಸದಿ ಮೆರೆವ ದಿಟ್ಟ ಶತ್ರುವನ ಎದೆ ಮೆಟ್ಟಿಸಿ ಜಟ್ಟಿ ದುರಂಧರ ಚಕ್ರವರ್ತಿ, ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸಿದೆ ಎಂದು ಎಂದಿಗೂ ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಒಳನೋಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನಲ್ಲಿ ಎರಗಿದೆನೆಂದು ಭಾವಿಸಿದೆಯಾ ಗೋಪಾಲ? ಗೋಪಾಲಕನಾಗಿ ಗೋಗಳನ್ನು ಕಾದದ್ದಾಯಿತು, ಚೋರನಾಗಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು, ವಿವಿಧ ವೇಷಗಳನ್ನು ಧರಿಸಿ ಗೋಪಿಕಾ ಸ್ತ್ರೀಯರ ಮನ ಸೆಳೆದದ್ದೂ ಆಯಿತು. ಸಾಲದೆ ಆ ಬಡಕೊಂಡವರಿಗೆ ದೂತನಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ವಿವಿಧ ಪಕ್ಷ ಭೋಜನಗಳನ್ನು ಸಿದ್ಧಪಡಿಸಿದ್ದೆ. ಆದರೆ ನೀನು ನೇರವಾಗಿ ನನ್ನರ ಮನೆಗೆ ಬಾರದೆ ಈ ವಿದುರನ ಕುಟೀರಕ್ಕೆ ಹೋಗಿ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಳಿಗಾದರೂ ಹೋಗಬಾರದಿತ್ತೆ. ಬಂದವನು ಹೇಗಿದ್ದರೂ ಬಂದಿರುವೆ. ಹಾಗೂ ಕೌರವ ಪಕ್ಷ
ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೆ ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಬೇಕು. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತ ಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವರು? ಇವೆರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದನರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಿ ಅವರ ಸಂದೇಶದೊಡನೆ ಸ್ವತಂತ್ರ
ಕರ್ತವ್ಯಾದಿಗಳಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿದೆ. ಪಾಂಡವರಿಗೆ ಬರಬೇಕು ಯೋಧನ ಹೊಸ ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರ, ದುಸ್ಸಹವಾಸ, ದುರಾಶೀತ ದುರಭಿಮಾನ. ವಿಚಾರ ಮಾಡು ಗೌರವೇಶ್ವರ, ವಿಚಾರ ಮಾಡು. ರಾಯಭಾರಿ ಗೋಕುಲ ವಿಕಾರಿ, ಸಾಕು ಮಾಡು, ಸಾಕು ಮಾಡು ಈ ನಿನ್ನ ವಾಕ್ಪಟತ್ವವನ್ನು. ಏನಂದೇ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಆಗಲ್ಲ, ಹೇಳು ಕೃಷ್ಣ. ಈ ಚಕ್ರೇಶ್ವರನನ್ನೇ ಸಜಬಡೆಯಬೇಕೆಂದಿರುವುದಲ್ಲವೇ ನಿನ್ನ ಬಂಡ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಅಂಗಾಧಿಪತಿ ಕರ್ಣನನ್ನು ವಧಿಸಬೇಕೆಂದರನಲ್ಲವೇ ನಿನ್ನ ನಪುಂಸಕಾರ್ಜುನ? ಅದು ಅದು ದುರಹಂಕಾರ. ನಿರಂತರವೂ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡುತ್ತಿರುವರಲ್ಲವೇ ಕೆಟ್ಟ ಪ್ರಾಣರು. ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿಯೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂಬ ಯೋಜನೆಯನ್ನು ಮಾಡಿರುವರಲ್ಲವೇ ನಿನ್ನ ಲಜ್ಜೆಗೆಟ್ಟ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೇಳುತ್ತಿರುವರಲ್ಲ ನಿನ್ನ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಗುರು ಸಹೋದರ ಹೃದಯಗಳಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯು ಇನ್ನ ಈ ಯುದ್ಧ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಅವನ ಬಿಸಿ ರಕ್ತ ಪಾನ ಮಾಡಲು ಸದಾ ಸಿದ್ಧವಿರುವನು ಈ ಸಮರ ಸಿಂಹ ದುಶ್ಯಾಸನ. ಸಮರಕ್ಕೆ ಸಮರ, ಸಮರಕ್ಕೆ ಸಿದ್ಧ ಎಂದು. ಸಮರವೇ ಸಿದ್ಧ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮವೈರ ಹರ್ತಿನ ಮೇಲೆ ನನ್ನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವೂ ರುಚಿಸುವುದಿಲ್ಲ. ಕೃಷ್ಣ
ಸ್ವಾಮಿ ಕರ್ಣ ಕರ್ಣ, ನೀನು ನೀನು ಇವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇನೆಯಾ? ಏನು ಕೃಷ್ಣ ಏನು ಹೇಳಿದೆ? ಧರ್ಮ? ಆ ನನ್ನ ಪ್ರಾಣವಿತ್ತ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಆ ನನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಮಿತ್ರ ದುರ್ಯೋಧನನಿಗೆ ನನ್ನ ಜನ್ಮದ ನನ್ನ ಧರ್ಮವು ಎಷ್ಟೋ ಮೇಲು. ಯಜಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇ ಭಲೇ ಕರ್ಣ, ಇಲ್ಲಿ ಧರ್ಮದುರ್ಗಗಳಿಂದ ಯಾದವಾಗಡಿಯ ಕಂಠವು ಇಳಿದಂತಾಯಿತು. ಬೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ನಿನ್ನೆ ಗುರು ಹಿರಿಯರನ್ನು ಒಂದು ಬಾಂಧವ ಸಹೋದರನನ್ನು ಸಾರಿ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನಂತೆ ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ ಮಮತೆ ಶಾಂತಿಯ ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ದಾನವ ವಿಧಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ಮಿತ್ರರ ಸಲುವಾಗಿ, ಮುಂದೊಡಲಿರುವ ಮಹಾಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಎಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನ್ನು ಭಿಕ್ಷಾ ಪ್ರದಾನ ಮಾಡುತ್ತ ಪರಮೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇನು? ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು 16
ಮಾಡಲು ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಪಾಂಡವರನ್ನು ಪುರುಷ ಪ್ರಧಾನರೆಂದಿರಹವೆಯಾ ಕೃಷ್ಣ? ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಉಗ್ರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಆಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗದು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಒಯ್ಯುವುದು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೀವಿತಗಳನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವೂ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕಲಿತೌರವೇಶ್ವರನನ್ನು ನೋಡಿ ಅಂದು ಮಯಸಭೆಯಲ್ಲಿ ಚಪ್ಪಾಳೆ ತಟ್ಟಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸನಿಮಾಂಚಾಲೆ ಅಂದೇ ತೊಟ್ಟೆನು ಕೃಷ್ಣಾಚಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಕ್ಯರದ ಕದನಕ್ಕೆ ನಿಂತರೂ ಕಲಿಯಂಶದಿಂದ ನಿರ್ಮಿತವಾದ ಈ ಗುರು ಸಾಮ್ರಾಜ್ಯ ಕುರುಕ್ಷೇತ್ರದ ರಕ್ತದ ನಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನನೆಂಬ ನಾನು ಈ ಹಸ್ತಿನಾವತಿಯ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಇದೇ ನನ್ನ ಕಡೆಯ ನಿರ್ಧಾರ.
ಅಲ್ಲವೇ ಮಾಧವ, ಸಂಧಾನಕ್ಕಾಗಿ ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ನಿನ್ನ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೈದಿಕರ ವೀರ ಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ತಲೆತಟ್ಟು ಮಾಡುವೆ ಯುದ್ಧ ಕಡಾಕಡೆ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಹೋಗಿ ಆ ನಿನ್ನ ಪಾಂಡವರಿಗೂ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿಪಡಿಸಿಕೊಳ್ಳಿ ಎಂದು.
ಇದು ನನ್ನ ಸಂದೇಶ ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ತಿರಸ್ಕರಿಸಬಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಅದು ಯದುವಂಶ ಕಳಂಕ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಆಹಾಹಾಹಾ, ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಿರ್ಧರಿಸಿ ಸೂಕ್ತ ಸಲಹೆ ನೀಡುತ್ತಿರುವೆನು. ಯಾರಿಗೂ ಮತ್ತಿನ್ಯಾರಿಗೆ? ನಮ್ಮ ಗುರುಸಾರ್ವಭೌಮನಿಗೆ. ಏನೆಂಬುದಾಗಿ? ಅದನ್ನು ನನ್ನ ಈ ಬಾಯಿಂದ ಕೇಳುವುದು ಗುರುಸಾರ್ವಭೌಮ. ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ನನ್ನ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದೌದು ಕೃಷ್ಣ, ನಿನ್ನೆ ಅದ್ಭುತವಾದ ರಾಯಭಾರಕ್ಕೆ ನನ್ನೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸು. ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ? ಮಂದಮತಿಗಳಿಲ್ಲ. ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದೂತತ್ವಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡಬೇಕು. ಬಂಧಿಸಿ. ಸುಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ? ಬಂಧಿಸಿರಿ ನೋಡೋಣ. ಬಂಧಿಸಿ.